ಹಾಯ್ ಸ್ನೇಹಿತರೆ, ಲೇಪಾಕ್ಷಿ ದೇವಾಲಯದ ಪ್ರಧಾನ ದೇವರು ಶ್ರೀ ವೀರಭದ್ರೇಶ್ವರ ಸ್ವಾಮಿ. ಲೇಪಾಕ್ಷಿಯ ವೀರಭದ್ರೇಶ್ವರ ಸ್ವಾಮಿ ದೇವಾಲಯವು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿದೆ. ಅನಂತಪುರದಿಂದ 14 ಕಿಲೋಮೀಟರ್ ದೂರದಲ್ಲಿದೆ. ಇದು 16ನೇ ಶತಮಾನದಲ್ಲಿ ನಿರ್ಮಿತವಾದ ಪ್ರಾಚೀನ ದೇವಾಲಯ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟ ದೇವಾಲಯ. ಇಲ್ಲಿಯ ವಾಸ್ತುಶಿಲ್ಪ ಅದೇ ಪ್ರಕಾರದಿಂದ ಕೂಡಿದೆ. ಬಹು ಸುಂದರವಾದ ಈ ದೇವಾಲಯವು ಹಲವು ವಿಶೇಷತೆಗಳಿಂದ ತುಂಬಿದೆ. ಭಾರತದ ಅತ್ಯಂತ ಪ್ರವಾಸಿಗಳು ಭಕ್ತಾದಿಗಳು ಆಗಮಿಸುತ್ತಾರೆ. ಎಲ್ಲವೂ ಅಲ್ಲಿ ನೋಡಬೇಕಾದ ಸ್ಥಳ ಲೇಪಾಕ್ಷಿ. ವೀರಭದ್ರೇಶ್ವರ ಸ್ವಾಮಿಯು ಈ ದೇವಾಲಯದ ಪ್ರಧಾನ ದೇವರು ಶ್ರೀ ವೀರಭದ್ರೇಶ್ವರ ಸ್ವಾಮಿ. ಈ ದೇವಾಲಯವು ಪುರಾತನ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟಿದ್ದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಮರು ನಿರ್ಮಾಣಿಸಲಾಗಿದೆ ಎಂದು ತಿಳಿದು ಬಂದಿದೆ. ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ಅಲ್ಲದೆ 5 ಶಿವಲಿಂಗಗಳು, ಗಣೇಶ, ವಿಷ್ಣು, ಪಾರ್ವತಿ ದೇವಿ, ಭದ್ರಕಾಳಿ ದೇವರುಗಳು ಇದ್ದಾರೆ. ಶಿವರಾತ್ರಿಯ ಸಮಯದಲ್ಲಿ ಅಪಾರ ಪ್ರಮಾಣದ ಭಕ್ತರು ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದರ್ಶನ ಪಡೆದುಕೊಳ್ಳುತ್ತಾರೆ. ದೇವಾಲಯದ ಒಂದು ಸ್ತಂಭ ಆಕರ್ಷಣೆಯಲ್ಲಿದೆ. ಇದು ಯಾವುದೇ ಆಧಾರ ಇಲ್ಲದೆ ನಿಂತಿದೆ. ಇದನ್ನು ಏಕೆ ರಚಿಸಿದ್ದಾರೆ ಎಂದು ಇದುವರೆಗೆ ಯಾರಿಗೂ ತಿಳಿದು ಬಂದಿಲ್ಲ. ದೇವಾಲಯದ ಹೊರಭಾಗದಲ್ಲಿ ಬೃಹತ್ ನಾಗಲಿಂಗ ಇದೆ. ಇದನ್ನು ಬಹಳ ಕಡಿಮೆ ಸಮಯದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ. 7 ಎಡೆಯ ನಾಗವು ಶಿವಲಿಂಗವನ್ನು ಸುತ್ತಿದೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಸಂಪತ್ತನ್ನು ನೋಡಿಕೊಳ್ಳುವವನನ್ನು ಒಬ್ಬ ಮಂತ್ರಿಯು ವಿನಾಕಾರಣ ಆರೋಪಿಸುತ್ತಿದ್ದ. ಅದಕ್ಕೆ ರಾಜ ಮಂತ್ರಿಯ ಕಣ್ಣನ್ನು ದ್ವೇಷಿಸುತ್ತಾನೆ. ತನ್ನ ಕಣ್ಣನ್ನು ಕಿತ್ತು ರಾಜನಿಗೆ ಅರ್ಪಿಸುತ್ತಾನೆ. ಆಗ ಬಂದ ರಕ್ತದ ಕಲೆಗಳನ್ನು ಇಲ್ಲಿ ಕಾಣಲ್ಪಡುತ್ತದೆ. ಶಿವ ಮತ್ತು ಪಾರ್ವತಿಯ ಕಲ್ಯಾಣಕ್ಕಾಗಿ ಮಂಟಪವನ್ನು ನಿರ್ಮಾಣ ಮಾಡಲು ಮುಂದಾದರು. ಆದರೆ ವಿನಾಕಾರಣಗಳಿಂದ ಆ ಮಂಟಪವನ್ನು ಪೂರ್ಣಗೊಳಿಸಲಾಗಲಿಲ್ಲ. ಇಲ್ಲಿ 8 ಅಡಿ ಉದ್ದದ ಪಾದದ ಗುರುತು ಕೂಡ ಕಾಣಲಾಗುತ್ತದೆ. ಈ ಪಾದದ ಗುರುತನ್ನು ಸೀತಾಮಾತೆಯ ಪಾದ ಎಂದು ನಂಬಲಾಗಿದೆ. ಯಾವುದೇ ಮೂಲವಿಲ್ಲದೆ ಇಲ್ಲಿ ಬಂದ ನೀರು ಇಲ್ಲಿ ಯಾವಾಗಲೂ ಇರುತ್ತದೆ. ಇದಲ್ಲದೆ ದೇವಾಲಯವು ವಿಶಿಷ್ಟ ಸುಂದರ ಕೆತ್ತನೆಗಳಿಂದ ಕೂಡಿದೆ. ಈ ದೇವಾಲಯವು ಹಿಂದೂಗಳ ಪವಿತ್ರ ಕ್ಷೇತ್ರ ಎಂದರೆ ತಪ್ಪಿಲ್ಲ.